ಸ್ನೇಹಿತರೆ, ಜಗತ್ತಿನ ಪ್ರತಿಯೊಂದು ಜೀವಿಯು ತನ್ನ ಬೇಕು ಬೇಡಗಳ ಜೊತೆ ಜೀವನ ಸಾಗಿಸುತ್ತಾ ಕೊನೆಗೆ ಪಂಚಭೂತಗಳಲ್ಲಿ ಲೀನವಾಗುತ್ತದೆ. ಈ ದೇಹದ ಆಯಸ್ಸು ನಾವು ಎಷ್ಟು ದಿನ ಚೈತನ್ಯದಿಂದ ಕ್ರಿಯಾಶೀಲತೆಯಿಂದ ಇರುತ್ತವೆಯೋ ಅಲ್ಲಿಯ ತನಕ ಮಾತ್ರ. ಹಿರಿಯರು ಹೇಳುವಂತೆ ನೀರ ಮೇಲಿನ ಗುಳ್ಳೆಯಂತೆ. ಅದಕ್ಕಾಗಿ ಕೈಲಾದಷ್ಟು ಸಹಾಯ ಸಹಕಾರ ಮಾಡುತ್ತಿದ್ದರೆ ಅದಕ್ಕಿಂತ ಮಿಗಿಲಾದ ಕಾರ್ಯ ಇನ್ನೊಂದಿಲ್ಲ. ಹಾಗಾದರೆ ಯಾರಿಗೆ ದಾನ ಮಾಡಬೇಕು? ಎಂತಹ ದಾನ ಶ್ರೇಷ್ಠ ಎಂಬ ಪ್ರಶ್ನೆಗಳನ್ನು ಮಕ್ಕಳು ಕೇಳಬಹುದು. ಹಸಿದು ಬಂದವರಿಗೆ ಉಣಬಡಿಸುವುದು ಪರ್ಯಾಯ ರೂಪ ಆಹಾರ. ಆಹಾರವಿಲ್ಲದೆ ಜೀವ ಜಗತ್ತು ಇರಲು ಸಾಧ್ಯವಿಲ್ಲ. ಸರ್ವಜ್ಞನ ವಚನದಂತೆ ಅನ್ನದಾನಗಳಿಂದ ಮುನ್ನ ದಾನಗಳಿಲ್ಲ. ಅರ್ಥದಲ್ಲಿ ಮಿಗಿಲು ಇನ್ನಿಲ್ಲ. ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ. ಅನ್ನದಾನಕ್ಕಿಂತ ಹೆಚ್ಚಿನ ದಾನಗಳು ಯಾವುದೂ ಇಲ್ಲ. ಜಗತ್ತಿನೊಳಗೆ ಅನ್ನಕ್ಕಿಂತಲೂ ಹೆಚ್ಚು ತೃಪ್ತಿಕರವಾದ ಎರಡನೆಯ ವಸ್ತು ಯಾವುದೂ ಇಲ್ಲ. ಯಾಕೆಂದರೆ ಎಲ್ಲಾ ಜೀವಿಗಳ ಪ್ರಾಣ ಅನ್ನವನ್ನೇ ಅವಲಂಬಿಸಿರುವುದು. ಹೀಗಾಗಿ ಶ್ರೇಷ್ಠತೆಗೆ ಮೊದಲಿಗೆ ಅನ್ನವೇ ಶ್ರೇಷ್ಠ. ಅನ್ನದಾನಂ ಸಮಂ ದಾನಂ ತ್ರಿಲೋಕೇಶು ನ ವಿದಧೆ. ಅಂದರೆ ಅನ್ನದಾನಕ್ಕೆ ಸಮನಾದ ದಾನವು ಬೇರೊಂದಿಲ್ಲ. ಅತ್ಯಂತ ಶ್ರೇಷ್ಠ ದಾನವು ಎಲ್ಲಾ ಮಾನವರ ಮೂಲಭೂತ ಅವಶ್ಯಕತೆ ಅನ್ನ. ಈ ವಿಶ್ವದ ಉತ್ಪತ್ತಿ ಮತ್ತು ಬೆಳವಣಿಗೆ ಅನ್ನವನ್ನು ಆಧರಿಸಿದೆ. ವೇದಗಳಲ್ಲಿ ಹೇಳಿದಂತೆ ಹಸಿದವರಿಗೆ ಮಾಡುವ ಅನ್ನದಾನದಿಂದ ಪುಣ್ಯಲೋಕ ಪ್ರಾಪ್ತಿಯಾಗುವುದು. ಸಕಲ ಜೀವರಾಶಿಗಳಿಗೆ ಶಕ್ತಿಯನ್ನು ಕೊಡುವುದೇ ಅನ್ನ. ಅದಕ್ಕಾಗಿ ಶಂಕರಾಚಾರ್ಯರು ಶಕ್ತಿ ಸ್ವರೂಪಿಣಿಯಾದ ಜಗನ್ಮಾತೆಯನ್ನು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಎಂದು ಸ್ತುತಿಸಿದ್ದಾರೆ. ರೈತ ಜೀವಕೋಟಿಗೆ ಅನ್ನ ನೀಡುವನು. ಕಷ್ಟಪಟ್ಟು ಬೆಳೆದ ಧಾನ್ಯಗಳನ್ನು ಆಹಾರವಾಗಿ ಸ್ವೀಕರಿಸುವಾಗ ಅದನ್ನು ಅವಶ್ಯಕತೆಗಿಂತ ಹೆಚ್ಚು ಎಂಜಲ ಮಾಡಿ ಹಾಳು ಮಾಡದಂತೆ ಎಚ್ಚರಿಕೆ ವಹಿಸಬೇಕು. ಮಕ್ಕಳಿಗೆ ಪಾಲಕರು ಆಹಾರದ ಮಹತ್ವವನ್ನು ತಿಳಿಸುವುದು ಅನಿವಾರ್ಯವಾಗಿದೆ. ಅದೆಷ್ಟೋ ಮಕ್ಕಳಿಗೆ ಆಹಾರ ಸಿಗದೆ ಹಸಿವಿನಿಂದ ಸಾವನ್ನಪ್ಪುತ್ತಿದ್ದಾರೆ. ರೈತನೊಬ್ಬ ಭೂಮಿಯನ್ನು ಹದ ಮಾಡದಿದ್ದರೆ ನಮ್ಮೆಲ್ಲರ ಬದುಕು ಸಂಕಷ್ಟಕ್ಕೆ ಸಿಲುಕುವುದು ಖಂಡಿತ. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಭೀಷ್ಮನಿಗೆ ದಾನದ ಮಹತ್ವದ ಬಗ್ಗೆ ಈ ರೀತಿ ಹೇಳುತ್ತಾನೆ. ಈ ಚರಾಚರ ಪ್ರಪಂಚವು ಅನ್ನದಿಂದ ಆಧರಿಸಲ್ಪಟ್ಟಿದೆ. ಯಾವನು ಆಹಾರವನ್ನು ಕೊಡುತ್ತಾನೋ ಅವನು ಜೀವನವನ್ನು ಕೊಟ್ಟಂತೆ. ಆದ್ದರಿಂದ ಯಾರು ಈ ಲೋಕ ಮತ್ತು ಪರಲೋಕದಲ್ಲಿ ಸುಖದಿಂದ ಇರಲು ಬಯಸುತ್ತಾನೋ ಅವನು ಅನ್ನವನ್ನು ದಾನ ಮಾಡಲು ಪ್ರಯತ್ನಿಸಬೇಕು. ಈ ಆಹಾರವನ್ನು ಸೌಜನ್ಯತೆಯಿಂದ ಪ್ರಾಯಸ್ಥರಿಗೆ, ಅಶಕ್ತರಿಗೆ, ಮಕ್ಕಳಿಗೆ ಮತ್ತು ಪ್ರಯಾಣಿಕರಿಗೆ ಕೊಡಬೇಕು. ರಸ್ತೆಯಂಚಲಿ ಭಿಕ್ಷೆ ಬೇಡುವವರನ್ನು ಕರಳು ಚುರ್ರೆನ್ನಿಸಿ ಅವರ ಭಿಕ್ಷಾಪಾತ್ರೆಗೆ ಚಿಲ್ಲರೆ ಅಥವಾ ನೋಟನ್ನು ಹಾಕುತ್ತೇವೆ. ಕೆಲವರು ಅವರನ್ನು ಅನಾಥಾಶ್ರಮಕ್ಕೆ ಸೇರಿಸುತ್ತಾರೆ. ಅವರಲ್ಲಿ ಕೆಲವರು ನಿಸ್ಸಹಾಯಕರು, ವಯೋವೃದ್ಧರು ಅಂತವರಿಗೆ ಸಹಾಯ ಮಾಡಬೇಕು ಎಂಬ ಮೌಲ್ಯವನ್ನು ಮಕ್ಕಳಿಗೆ ಕಲಿಸಿಕೊಡುವುದು ನಮ್ಮ ಕರ್ತವ್ಯ. ಮೈಕೈ ಗಟ್ಟಿಮುಟ್ಟಾಗಿದ್ದು ದುಡಿಯದೇ ಭಿಕ್ಷೆ ಬೇಡುವವರಿಗೆ ಕೆಲಸ ಮಾಡಲು ಹಾಗೂ ದುಡಿದು ತಿನ್ನಲು ಹೇಳುವುದರೊಂದಿಗೆ ದಾನಗಳು ನಿಜಾರ್ಥದಲ್ಲಿ ಸಲ್ಲಬೇಕಾದವರಿಗೆ ಸಲ್ಲಿದರೆ ಮಾತ್ರ ಆ ದಾನಕ್ಕೊಂದು ಬೆಲೆ. ವರಾಹ ಪುರಾಣದಲ್ಲಿ ಈ ರೀತಿ ಹೇಳಿದೆ. ಯಾರು ಆಹಾರವನ್ನು ದಾನ ಮಾಡುತ್ತಾನೋ ಅವನು ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ದಾನ ಮಾಡಿದಂತೆ. ಯಾರೇ ಆಗಲಿ ತಾವು ಉತ್ತಿ ಬಿತ್ತಿ ಬೆಳೆಯೋ ಬೆಳೆಯನ್ನು ಶ್ರದ್ಧೆಯಿಂದ ಬೆಳೆದಾಗ ಅದರಿಂದ ಸಿಗುವ ಫಲ ದೇವರ ಚಿತ್ತ. ಹೀಗಿರುವಾಗ ಬೆನ್ನೆಲುಬಾಗುವ ಮಕ್ಕಳು ನಮ್ಮ ಕುಟುಂಬವೆಂಬ ಹೊಲದಲ್ಲಿ ಚಿಗುರಿದ ಬೆಳೆ. ಆ ಬೆಳೆ ಬೆಳೆದು ಸಕ್ರಿಯವಾಗಿ ದೇಶದ ಮೌಲ್ಯ ಬೆಳಗುವ ಮಗುವಾಗುವತ್ತ ನಾವು ನೀಡುವ ಸಂಸ್ಕಾರವೆಂಬ ಸಾವಯವ ಗೊಬ್ಬರ ಮುಖ್ಯವಾಗುತ್ತದೆ. ಅದು ನಮ್ಮಲ್ಲಿಲ್ಲವೆಂದರೆ ನಮ್ಮ ಮಕ್ಕಳು ಪ್ರತಿಭಾನ್ವಿತರಾಗುವುದು ಯಾವಾಗ? ಸಮಾಜದ ಮೂಲ ಕೊಂಡಿಯೇ ಕುಟುಂಬ. ಭಗವದ್ಗೀತೆಯಲ್ಲಿ ಅನ್ನಾತ್ ಭವಂತಿ ಭೂತಾನಿ. ಎಲ್ಲಾ ಜೀವಿಗಳು ಅನ್ನದಿಂದ ವಿಕಾಸವಾಗುತ್ತವೆ. ಎಲ್ಲಾ ದೇವಾನುದೇವತೆಗಳು ಕ್ರಮಬದ್ಧವಾದ ಅನ್ನದಾನದಿಂದ ಸಂಪ್ರೀತರಾಗುತ್ತಾರೆ ಎಂದು ಹೇಳಲಾಗಿದೆ. ಸಂಸ್ಕಾರಯುತ ಮೌಲ್ಯಯುತ ಶಿಕ್ಷಣದಿಂದ ಯಾವ ಮಕ್ಕಳು ವಂಚಿತರಾಗದಂತೆ ಜಾಗೃತರಾಗುವುದು ನಮ್ಮ ಕರ್ತವ್ಯ. ಇದರಿಂದಾಗಿ ಬದುಕಲು ಪಂಚಭೂತಗಳು ಎಷ್ಟು ಮುಖ್ಯವೆಂಬುದನ್ನು ಅರಿತಂತಾಗುತ್ತದೆ. ಅನ್ನದಾನ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠ. ಆಹಾರ ನಿರ್ಲಕ್ಷ್ಯ ಮಾಡಿದರೆ ಎಲ್ಲವೂ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತದೆ. ಹಾಗಾದರೆ ಸ್ನೇಹಿತರೆ,
ನಾವೇಕೆ ಅನ್ನದಾನ ಮಾಡಬೇಕು? ಅನ್ನದಾನದ ಮಹತ್ವ ಮತ್ತು ಪ್ರಯೋಜನ ಹೀಗಿದೆ. ಹಿಂದೂ ಧರ್ಮದಲ್ಲಿ ಅನ್ನದಾನವನ್ನು ಮಹಾದಾನವೆಂದು ಪರಿಗಣಿಸಲಾಗುತ್ತದೆ. ಅನ್ನದಾನ ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅನ್ನದಾನವನ್ನು ಮಾಡುವುದರ ಮಹತ್ವವೇನು? ಅನ್ನದಾನ ಮಾಡುವುದರ ಪ್ರಯೋಜನ ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲವು ವಿಚಾರಗಳ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಅನ್ನದಾನ ಎನ್ನುವುದು 2 ಪದಗಳನ್ನು ಒಳಗೊಂಡಿದೆ. ಅನ್ನಂ ಆಹಾರ ಮತ್ತು ದಾನ, ಇದು ದಾನ ಮಾಡುವ ಕ್ರಿಯೆಯಾಗಿದೆ. ಅನ್ನದಾನವು ಒಂದು ಮಹಾದಾನ ಅಥವಾ ಎಲ್ಲಾ ವಿವಿಧ ರೀತಿಯ ದಾನಗಳಲ್ಲಿ ಅತ್ಯಂತ ಪ್ರಮುಖವಾದುದು. ಭೂದಾನ, ಗೋದಾನ ಮತ್ತು ಅರ್ಥದಾನ ಇವು ಶ್ರೀಮಂತರು ಮಾತ್ರ ಭರಿಸಬಹುದಾದ ದಾನದ ರೂಪಗಳಾಗಿವೆ. ಆದರೆ ಅನ್ನದಾನವನ್ನು ಕೇವಲ ಅವಶ್ಯಕತೆಯ ಮೇಲೆ ಬದುಕುವ ಸಾಮಾನ್ಯ ವ್ಯಕ್ತಿಯೂ ಮಾಡಬಹುದು. ಅನ್ನದಾನ. ರಾವಣನು ಲಕ್ಷ್ಮಣನಿಗೆ ನೀಡಿದ ಈ 5 ಸಲಹೆಗಳು ನಿಮಗೂ ತುಂಬಾನೇ ಅತ್ಯಗತ್ಯ. ಅನ್ನದಾನದ ಮಹತ್ವ. ಹಸಿವು ಅತ್ಯಂತ ದೊಡ್ಡ ಪಿಡುಗು ಎಂದು ಪ್ರಾಚೀನ ಭಾರತದ ಜ್ಞಾನಿಗಳು ಹೇಳಿದರು. ಇದು ಎಲ್ಲರಿಗೂ ಬರಬಹುದಾದ ಕಾಯಿಲೆಯಾಗಿದ್ದು ಇದಕ್ಕೆ ಆಹಾರವನ್ನು ಹೊರತುಪಡಿಸಿ ಯಾವುದೇ ಚಿಕಿತ್ಸೆ ಇಲ್ಲ. ಪುರಾಣಗಳ ಪ್ರಕಾರ ಹೊಟ್ಟೆಯನ್ನು ಬೆಂಕಿಯಾಗಿಸುವ ಅಗ್ನಿ ಕುಂಡಲಕ್ಕೆ ಹೋಲಿಸಬಹುದು. ಬೆಂಕಿಯು ಪಂಚಭೂತಗಳಲ್ಲಿ ಒಂದಾಗಿದೆ ಅಥವಾ ನಮ್ಮ ದೇಹವನ್ನು ರೂಪಿಸುವ 5 ಅಂಶಗಳಲ್ಲಿ ಒಂದಾಗಿದೆ. ಇದಕ್ಕೆ ನಿಯಮಿತವಾಗಿ ಆಹಾರದ ಕೊಡುಗೆಗಳು ಬೇಕಾಗುತ್ತವೆ. ನೈವೇದ್ಯವನ್ನು ನೀಡದಿದ್ದರೆ ಜೀವನವು ಉಳಿಯುವುದಿಲ್ಲ. ಈ ಅಗ್ನಿಕುಂಡಲವನ್ನು ತಣಿಸಲು ನಾವು ಸಹಾಯ ಮಾಡಿದಾಗ ಈ ಕಾರ್ಯವು ಸಾವಿರಾರು ಯಜ್ಞಗಳನ್ನು ಮಾಡುವುದಕ್ಕಿಂತ ಹೆಚ್ಚು ಪುಣ್ಯ ಫಲವನ್ನು ನೀಡುತ್ತದೆ. ಸ್ನೇಹಿತರೆ, ಶ್ರೀರಾಮನ ಈ 4 ಗುಣಗಳು ನಿಮ್ಮಲ್ಲಿದ್ದರೆ ನೀವು ಕೂಡ ಶ್ರೀರಾಮನಂತೆ. ಅನ್ನದಾನ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಲ್ಲ. ಪ್ರಾಣಿಗಳು ಮತ್ತು ಸಸ್ಯಗಳಿಗೆ ಆಹಾರವನ್ನು ನೀಡಬೇಕು, ಏಕೆಂದರೆ ಅವುಗಳೂ ಸಹ ಸೃಷ್ಟಿಯ ಭಾಗವಾಗಿದೆ. ಸ್ನೇಹಿತರೆ, ನಿಮಗೆ ಕೆಲವೊಂದಿಷ್ಟು ಕಥೆಗಳನ್ನು ಹೇಳುವ ಮೂಲಕ ಅನ್ನದಾನದ ಮಹತ್ವವನ್ನು ತಿಳಿಸಲು ಪ್ರಯತ್ನಿಸುತ್ತೇನೆ. ಈಗ ಮೊದಲನೆಯ ಕತೆ. ಅನ್ನಪೂರ್ಣ ದೇವಿ ಒಂದು ದಿನ ಶಿವ ಮತ್ತು ಪಾರ್ವತಿ ದೇವಿಯು ದಾಳದ ಆಟವನ್ನು ಆಡುತ್ತಿದ್ದರು. ಶಿವನು ತನ್ನ ತ್ರಿಶೂಲ, ಸರ್ಪ, ಭಿಕ್ಷಾ ಪಾತ್ರೆ ಸೇರಿದಂತೆ ಎಲ್ಲವನ್ನೂ ಪಾರ್ವತಿಯ ಚತುರ ಆಟದಲ್ಲಿ ಕಳೆದುಕೊಂಡನು. ಶಿವನು ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ವಿಷ್ಣುವು ಅವನ ಮುಂದೆ ಬಂದು ಮತ್ತೆ ಆಟವಾಡಲು ಹೇಳಿದನು. ಅವರ ಗೆಲುವಿಗೆ ಸಹಕರಿಸುವುದಾಗಿಯೂ ಭರವಸೆ ನೀಡಿದನು. ಹೀಗೆ ಶಿವ ತಾನು ಕಳೆದುಕೊಂಡಿದ್ದನ್ನೆಲ್ಲ ಮರಳಿ ಪಡೆದನು. ಶಿವ ಮತ್ತು ವಿಷ್ಣುವಿನ ಮೋಸದ ಆಟವನ್ನು ತಿಳಿದ ಪಾರ್ವತಿ ದೇವಿಯು ಇಬ್ಬರ ಮೇಲೂ ಅತೀವ ಕೋಪಗೊಂಡಳು. ಪಾರ್ವತಿಯನ್ನು ಶಾಂತಗೊಳಿಸಲು ವಿಷ್ಣು ಸೃಷ್ಟಿಯಲ್ಲಿ ಎಲ್ಲವೂ ಮಾಯೆ ಎನ್ನುವ ಮಾತನ್ನು ಹೇಳುತ್ತಾನೆ. ನಾವು ತೆಗೆದುಕೊಳ್ಳುವ ಗಾಳಿ, ಬೆಳಕು, ಆಹಾರ ಎಲ್ಲವೂ ಮಾಯೆ ಎನ್ನುತ್ತಾನೆ. ಆಗ ಪಾರ್ವತಿ, ಆಹಾರ ಮಾಯೆಯಾಗಿದ್ದರೆ ಮಾಯೆಯಾಗಬೇಕಿತ್ತು, ಇನ್ನು ನಾನೇಕೆ ಇಲ್ಲಿ ಎಂದು ಆಕೆ ಮಾಯೆಯಾಗುತ್ತಾಳೆ. ಪಾರ್ವತಿ ಇಲ್ಲದೆ ಸೃಷ್ಟಿಯ ಎಲ್ಲಾ ಕಾರ್ಯಗಳು ನಿಂತು ಹೋಯಿತು. ಶೀಘ್ರದಲ್ಲೇ ಶಿವನಿಗೆ ಹಸಿವುಂಟಾಯಿತು ಮತ್ತು ಎಲ್ಲಾ ಲೋಕಗಳಲ್ಲಿ ಆಹಾರವನ್ನು ಹುಡುಕಲು ಪ್ರಾರಂಭಿಸಿದನು. ಅಷ್ಟರಲ್ಲೇ ಪಾರ್ವತಿಗೆ ಜಗತ್ತು ಮತ್ತು ತನ್ನ ಮಕ್ಕಳು ಅನ್ನವಿಲ್ಲದೆ ನರಳುತ್ತಿರುವುದನ್ನು ಕಂಡು ಬೇಸರವಾಯಿತು. ಅವಳು ಅನ್ನಪೂರ್ಣೇಶ್ವರಿಯ ರೂಪವನ್ನು ಧರಿಸಿ ಕಾಶಿಯಲ್ಲಿ ಅನ್ನದಾನ ಮಾಡಲು ಪ್ರಾರಂಭಿಸಿದಳು. ಇದನ್ನು ಕೇಳಿದ ಶಿವನು ಅವಳ ಬಳಿಗೆ ಧಾವಿಸಿ ಅವಳಿಂದ ಅನ್ನದಾನವನ್ನು ಸ್ವೀಕರಿಸಿದನು. ಇದರಿಂದ ಭಗವಾನ್ ವಿಷ್ಣು ಮತ್ತು ಶಿವನಿಗೆ ತಮ್ಮ ತಪ್ಪಿನ ಅರಿವಾಗಿ ಪಾರ್ವತಿಯಲ್ಲಿ ಕ್ಷಮೆಯನ್ನು ಕೇಳಿ ಮರಳಿ ಆಕೆಯನ್ನು ಸ್ವಂತ ರೂಪಕ್ಕೆ ಬರುವಂತೆ ಮಾಡಿದರು. ಎರಡನೇ ಕಥೆ. ಕರ್ಣನ ಮರಣದ ಹಾರೈಕೆ. ಕರ್ಣನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಸಾವಿಗಾಗಿ ಕಾಯುತ್ತಿದ್ದನು. ಭಗವಾನ್ ಕೃಷ್ಣ ಅವನ ಬಳಿಗೆ ಬಂದಾಗ ಕೃಷ್ಣ ಅವನಿಗೆ 2 ವರಗಳನ್ನು ಕೊಟ್ಟು ನಿನಗೇನು ಬೇಕು ಎಂದು ಕೇಳಿದನು. ಕರ್ಣನ ಮೊದಲ ಆಸೆ ಅವನ ತಾಯಿ ಕುಂತಿಗೆ ಅವನ ಸಾವಿನ ಬಗ್ಗೆ ತಿಳಿಸಬೇಕು ಮತ್ತು ಕರ್ಣ ಆಕೆಯ ಹಿರಿಯ ಮಗ ಎಂದು ಬಹಿರಂಗಪಡಿಸಬೇಕು. ಏಕೆ ಎಂದರೆ ಎಂದೂ ಅನ್ನದಾನವನ್ನೇ ಮಾಡದ ನಾನು ಅನ್ನದಾನವನ್ನು ಮಾಡಲು ಯೋಗ್ಯವಿರುವ ಕುಟುಂಬದಲ್ಲಿ ಮತ್ತೆ ಹುಟ್ಟಿ ಬರಬೇಕೆಂದು ಹೇಳುತ್ತಾನೆ. ಕೃಷ್ಣನು ಇದಕ್ಕೆ ಒಪ್ಪಿದ ತಕ್ಷಣ ಕರ್ಣ ಮರಣ ಹೊಂದಿದನು. ಸ್ನೇಹಿತರೆ, ಮೂರನೇ ಕತೆ. ಸುಧಾಮನ ಉಡುಗೊರೆ. ಸುಧಾಮ ಮತ್ತು ಶ್ರೀಕೃಷ್ಣ ಬಾಲ್ಯದ ಗೆಳೆಯರು. ಆದರೆ ಕೃಷ್ಣನು ರಾಜನಾದನು ಮತ್ತು ಸುಧಾಮನು ಬಡ ಬ್ರಾಹ್ಮಣನಾಗಿಯೇ ಉಳಿದನು. ಒಂದು ದಿನ ಸುಧಾಮನು ಸ್ವಲ್ಪ ಸಹಾಯವನ್ನು ಕೇಳಲು ಕೃಷ್ಣನನ್ನು ಭೇಟಿ ಮಾಡಿದನು. ಅವನು ಉಡುಗೊರೆಯಾಗಿ ಸ್ವಲ್ಪ ಪ್ರಮಾಣದ ಅಕ್ಕಿಯನ್ನು ಹೊಂದಿರುವ ಸಣ್ಣ ಚೀಲವನ್ನು ತೆಗೆದುಕೊಂಡು
ಕೃಷ್ಣನಿದ್ದಲ್ಲಿಗೆ ಬರುತ್ತಾನೆ. ಕೃಷ್ಣನ ಅರಮನೆಯಲ್ಲಿ ಸುಧಾಮನನ್ನು ಪ್ರೀತಿಯಿಂದ ಸ್ವಾಗತಿಸಲಾಯಿತು ಮತ್ತು ಆರೈಕೆ ಮಾಡಲಾಯಿತು. ಸುಧಾಮನು ಕೃಷ್ಣನ ಸಹಾಯವನ್ನು ಕೇಳಲು ಹಿಂಜರಿದನು. ಆದ್ದರಿಂದ ಅವನು ಏನನ್ನೂ ವಿನಂತಿಸದೆ ಹಿಂತಿರುಗಲು ನಿರ್ಧರಿಸಿದನು. ಸುಧಾಮನ ಕೈಯಲ್ಲಿದ್ದ ಚಿಕ್ಕ ಅಕ್ಕಿಯ ಗಂಟನ್ನು ನೋಡಿದ ಶ್ರೀ ಕೃಷ್ಣನು ಅದರ ಕುರಿತು ವಿಚಾರಿಸುತ್ತಾನೆ. ಸುಧಾಮನು ಒಲ್ಲದ ಮನಸ್ಸಿನಿಂದಲೇ ಚೀಲವನ್ನು ಕೃಷ್ಣನಿಗೆ ಕೊಟ್ಟನು. ತನ್ನ ಶ್ರೀಮಂತ ಸ್ನೇಹಿತನಿಗೆ ಇದು ವಿನಮ್ರ ಉಡುಗೊರೆ ಎಂದು ಅವನು ಬೇಸರಗೊಂಡನು. ಅದಕ್ಕೆ ಶ್ರೀಕೃಷ್ಣನು ಆ ಉಡುಗೊರೆ ಇಷ್ಟವಾಯಿತು. ಆದರೆ ಶ್ರೀಕೃಷ್ಣನಿಗೆ ಆ ಉಡುಗೊರೆ ಇಷ್ಟವಾಯಿತು. 2 ಹಿಡಿ ತಿಂದು ಉಳಿದದ್ದನ್ನು ಹೆಂಡತಿ ರುಕ್ಮಿಣಿಗೂ ಕೊಟ್ಟನು. ಮನೆಗೆ ಹಿಂದಿರುಗಿದ ಸುಧಾಮನು ತನ್ನ ಹಳೆಯ ಗುಡಿಸಲು ಇದ್ದಲ್ಲಿ ದೊಡ್ಡ ಮನೆಯನ್ನು ನೋಡಿ ದಿಗ್ಭ್ರಮೆಗೊಂಡನು. ಅಲ್ಲದೆ ಮನೆಯಲ್ಲಿ ಹಣ ಒಡವೆಗಳು ತುಂಬಿ ತುಳುಕುತ್ತಿದ್ದವು. ಇದು ಶ್ರೀಕೃಷ್ಣನಿಗೆ ಅವನ ಅನ್ನದಾನದ ಫಲವಾಗಿತ್ತು. ಸ್ನೇಹಿತರೆ, ಇನ್ನು ಅನ್ನದಾನದ ಉಪಯೋಗಗಳ ಬಗ್ಗೆ ತಿಳಿಯೋಣ. ಅನ್ನದಾನವು ದೈವಿಕ ಆಶೀರ್ವಾದವನ್ನು ಆಕರ್ಷಿಸುತ್ತದೆ. ಇದು ಹಿಂದಿನ ಕರ್ಮವನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ. ಇದು ಒಬ್ಬರಿಗೆ ತೃಪ್ತಿಯನ್ನು ನೀಡುತ್ತದೆ. ನಿಮ್ಮ ಅನ್ನದಾನವನ್ನು ಸ್ವೀಕರಿಸಿದವರ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ. ಅನ್ನದಾನವು ನಿಮ್ಮ ಪೂರ್ವಜರನ್ನು ಸಂತೋಷಪಡಿಸುತ್ತದೆ ಮತ್ತು ಅವರಿಗೆ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ. ನೀವು ನಿಯಮಿತವಾಗಿ ಅನ್ನದಾನವನ್ನು ಮಾಡಿದರೆ ನೀವು ಜೀವನದ ಎಲ್ಲಾ ಅಂಶಗಳಲ್ಲಿ ಅಪಾರ ಲಾಭವನ್ನು ಪಡೆಯಬಹುದು. ಅನ್ನದಾನವನ್ನು ದಾನಗಳಲ್ಲೇ ಮಹಾದಾನವೆಂದು ಪರಿಗಣಿಸಲಾಗುತ್ತದೆ. ಅನ್ನದಾನ ಮಾಡುವುದರಿಂದ ಅಥವಾ ಅನ್ನದಾನ ಮಾಡುವ ಮೂಲಕ ಒಬ್ಬ ವ್ಯಕ್ತಿಯ ಹಸಿವನ್ನು ನೀಗಿಸುವುದರಿಂದ ಜನ್ಮಗಳ ಪುಣ್ಯವನ್ನು ನೀಡುತ್ತದೆ. ಸ್ನೇಹಿತರೆ, ಇಂದು ಅನ್ನದಾನದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಲು ಪ್ರಯತ್ನಿಸಿದ್ದೇನೆ. ಇದರ ಬಗ್ಗೆ ನಿಮಗೂ ಹೆಚ್ಚಿನ ವಿಷಯಗಳು ತಿಳಿದಿದ್ದರೆ ಆ ವಿಚಾರಗಳನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಧನ್ಯವಾದಗಳು.